ಅಭಿವೃದ್ಧಿಗೆ ಪೂರಕವಾಗಿಲ್ಲ ಅನ್ನುವಂತಹ ಆರೋಪಗಳ ಮಧ್ಯೆ ಈಗಲೂ ನಿತೀಶ್ ಕುಮಾರ್ ಅವರನ್ನ ಅಲ್ಲಿಯ ಮತದಾರರು ಬ್ಯಾಕಪ್ ಮಾಡಿದ್ದಾರೆ. ಸೊ ಇವತ್ತು ಈ ರೀತಿಯಾದಂತಹ ಎಕ್ಸಿಟ್ ಪೋಲ್ನ ಅಂಕಿಅಂಶಗಳು ಬರೋದಕ್ಕೆ ಪ್ರಮುಖ ಕಾರಣ ಮಹಿಳೆಯರು. ಎಸ್, ವುಮನ್ ಪವರ್, ಮಹಿಳೆಯರ ಶಕ್ತಿ ಇವತ್ತು ಅಲ್ಲಿ NDAಗೆ ಬಲ ತುಂಬಿದೆ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಯಾಕೆ ಅಂತಂದ್ರೆ ಸುಮಾರು 70% ಶೇಕಡಾವಾರು ಮತದಾನ ಬಿಹಾರದಲ್ಲಿ ಆಗುತ್ತೆ ಅಂತಂದರೆ ಮನೆಯಲ್ಲಿದ್ದಂತಹ ಎಲ್ಲ ಹೆಣ್ಣುಮಕ್ಕಳು ಕೂಡ ಮತಗಟ್ಟೆಗಳಿಗೆ ಬಂದು ಮತವನ್ನ ಒತ್ತಿದ್ದಾರೆ. ಅದು ಬಿಜೆಪಿ ಪ್ಲಸ್ JDU NDA ಮೈತ್ರಿಕೂಟಕ್ಕೆ. ಯಾಕೆ ಅಂತಂದರೆ ಕಂಟಿನ್ಯೂಸ್ಲಿ ನಿತೀಶ್ ಕುಮಾರ್ ಅವರ ಒಂದು ರಾಜ್ಯದ ಆಡಳಿತವನ್ನ ನೋಡ್ತಾ ಇದ್ರೆ ಮಹಿಳೆಯರ ಪರವಾದಂತಹ ನೀತಿ ನಿಲುವುಗಳು, ಅದು ಮದ್ಯ ನಿಷೇಧ ಆಗಿರಬಹುದು, ರಿಸರ್ವೇಷನ್ಸ್ ಆಗಿರಬಹುದು, ಇತ್ತೀಚೆಗೆ ಸುಮಾರು 1 ಕೋಟಿ ಮಹಿಳೆಯರ ಅಕೌಂಟ್ಗೆ 10,000 ರೂಪಾಯಿಗಳ ಜಮೆ ಆಗಿರಬಹುದು. ಈ ರೀತಿ ಮಹಿಳೆಯರ ಕಲ್ಯಾಣಕ್ಕಾಗಿ ನಿತೀಶ್ ಕುಮಾರ್ ಅವರು ತಂದಂತಹ ಹಲವು ಕಾರ್ಯಕ್ರಮಗಳು ಅವರನ್ನ ಪ್ರತಿ ಬಾರಿಯೂ ಕೂಡ ಕೈ ಹಿಡಿದಿದೆ.